ನಿಮ್ಮ ಬಿಸ್ನೆಸ್ 3 ವರ್ಷಕ್ಕಿಂತ ಕಡಿಮೆ ಇದೆ ಅಂತ ಬಿಸ್ನೆಸ್ ಲೋನ್ ರಿಜೆಕ್ಟ್ ಆಗ್ತಾ ಇದೆಯಾ? ಈ ವಿಡಿಯೋಲಿ ಬ್ಯಾಂಕ್ಸ್ 3 ವರ್ಷ ವಿಂಟೇಜ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಮತ್ತೆ 3 ವರ್ಷ ವಿಂಟೇಜ್ಗಿಂತ ಕಡಿಮೆ ಇದ್ರೂ ಲೋನ್ ಹೇಗೆ ತಗೋಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಾಧಾರಣವಾಗಿ ಬ್ಯಾಂಕ್ಸ್ ನಿಮ್ಮ ಪ್ರೊಫೈಲ್ ಅಲ್ಲಿ ಏನ್ ಚೆಕ್ ಮಾಡ್ತಾರೆ ಅಂದ್ರೆ ಸ್ಟೆಬಿಲಿಟಿ, ಅಂದ್ರೆ ನಿಮ್ಮ ಬಿಸ್ನೆಸ್ ನ ಇನಿಷಿಯಲ್ ಅಪ್ಸ್ ಅಂಡ್ ಡೌನ್ಸ್ ಆಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರೆಡಿಟ್ ವರ್ದಿನೆಸ್ ಚೆಕ್ ಅಂದ್ರೆ ರೀಪೇಮೆಂಟ್ ಕೆಪಾಸಿಟಿ ಇದೆಯಾ ಅಂತ ಆಕ್ಸೆಸ್ ಮಾಡಕ್ಕೆ. ಕಾಂಪ್ಲಿಯನ್ಸ್ ಅಂದ್ರೆ ಪ್ರಾಪರ್ ಡಾಕ್ಯುಮೆಂಟೇಶನ್ಸ್ ಮೇಂಟೈನ್ ಮಾಡಿದೀರಾ ಅಂತ. ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಅಂದ್ರೆ 3 ವರ್ಷದ ITR, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ನ ನೋಡ್ತಾರೆ. ಸೇಲ್ಸ್ ಎಷ್ಟಾಗಿದೆ ಅಂತ ಚೆಕ್ ಮಾಡೋದಕ್ಕೆ. ಇಂಥ ರೀಸನ್ ಇಂದ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರು, ತುಂಬಾ ಜೆನ್ಯೂನ್ ಆಗಿದ್ರು ಕೂಡ ರಿಜೆಕ್ಟ್ ಆಗ್ಬಹುದು. ಆದ್ರೆ ಒಂದ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಎಲ್ಲಾ ಬ್ಯಾಂಕ್ಸ್ ಕ್ರೈಟೀರಿಯಾ ಸೇಮ್ ಇರಲ್ಲ. ಕೆಲವು ಫಿನಾನ್ಸಸ್ ಅಲ್ಲಿ ರೀಸೆಂಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮತ್ತು ಬ್ಯಾಲೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ ನೋಡ್ತಾರೆ. ಸೇಲ್ಸ್ ಚೆನ್ನಾಗ್ ಆಗ್ತಿದ್ಯಾ ಅಂತ ಕೂಡ ನೋಡ್ತಾರೆ. ಇದ್ರ ಮೇಲೆ ಫೋಕಸ್ ಮಾಡಬಹುದು. ನಿಮ್ಮ ಬಿಸ್ನೆಸ್ ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ ಅಂತ ಮಾತ್ರ ಅಲ್ಲ. ಕೆಲವೊಂದು ಕೇಸಸ್ ಅಲ್ಲಿ 6 ತಿಂಗಳಿಂದ ನಿಮ್ಮ ಬಿಸ್ನೆಸ್ ನಡೆಸ್ತಿದ್ರು ಕೂಡ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಅದು ಬ್ಯಾಂಕ್ ಅಥವಾ ಫಿನಾನ್ಸಸ್ ಗಳ ಪಾಲಿಸಿ ಮೇಲೆ ಮತ್ತು ನಿಮ್ಮ ಪ್ರೊಫೈಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹಾಗೆ ಲೋನ್ ಅಪ್ರೂವಲ್ ನಿಮ್ಮ ಪ್ರೊಫೈಲ್ ಮತ್ತು ಬ್ಯಾಂಕ್ಸ್ ನ ಕೆಲವೊಂದು ಕಂಡೀಷನ್ಸ್ ಮೇಲೆ ಡಿಸೈಡ್ ಆಗುತ್ತೆ. ನಿಮ್ಮ ಎಲಿಜಿಬಿಲಿಟಿನ ಕ್ಲಿಯರ್ ಆಗಿ ತಿಳ್ಕೋಬೇಕು ಅಂದ್ರೆ ಕ್ಯಾಪ್ಷನ್ ಅಲ್ಲಿರೋ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ನಾವು ನಿಮ್ಮ ಪ್ರೊಫೈಲ್ ನ ಚೆಕ್ ಮಾಡಿ ನಿಮ್ಗೆ ಯಾವ ಬ್ಯಾಂಕ್ ಅಥವಾ ಫಿನಾನ್ಸಸ್ ಅಲ್ಲಿ ಲೋನ್ ಸಿಗಬಹುದು ಅಂತ ಸಜೆಸ್ಟ್ ಮಾಡ್ತೀವಿ.